ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಾಕಷ್ಟು ಚುರುಕಾಗ್ತಾ ಇದೆ. 30 ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿಬಂದಿತ್ತು. ಈ ಹಣವನ್ನು ಠಿಕಾಣಿ ಹಚ್ಚೋದಕ್ಕೆ 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಈಗ ಈ ಒಂದು 30 ಲಕ್ಷ ಹಣದ ಮೂಲ ಪತ್ತೆಗಾಗಿ ಖಾಕಿ ಅಧಿಕಾರಿಗಳು ಈಗ ಬೆನ್ನು ಬಿದ್ದಿದ್ದಾರೆ. ಹಣ ಕೊಟ್ಟಿದ್ದೇ ಆದರೆ ಹಣ ಎಲ್ಲಿ ಹೋಯಿತು, ಹಣವನ್ನು ಎಲ್ಲಿಂದ ತಂದು ಕೊಟ್ಟರು, ಈ ರೀತಿಯಾಗಿ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಆರೋಪಿಗಳು ಶರಣಾಗೋದಕ್ಕೆ ಅಂತ 30 ಲಕ್ಷ ಹಣವನ್ನು ಪಡೆದುಕೊಂಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಈಗ ಈ 30 ಲಕ್ಷ ಹಣದ ಒಂದು ಬೆನ್ನು ಬಿದ್ದಿದ್ದಾರೆ ಅಧಿಕಾರಿಗಳು. ಈ ಹಣವನ್ನು ಯಾವ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡ್ರು, ಯಾರು ಈ ಹಣವನ್ನು ತಂದುಕೊಟ್ರು, ಅದರ ಮೇಲೆ ಫಿಂಗರ್ ಪ್ರಿಂಟ್ ಯಾರದ್ದಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಹಣ ಕೊಟ್ಟಿದ್ದಾರೆ ಅಂತಂದ ಮೇಲೆ ಆ ಹಣ ಎಲ್ಲಿಂದಾದರೂ ಒಂದು ಕಡೆ ತಂದಿರಬೇಕಲ್ವಾ? ಬ್ಯಾಂಕಿಂದ ಡ್ರಾ ಮಾಡಿದಾರಾ, ಇಲ್ಲ ಬೇರೆ ಯಾರಿಂದನಾದರೂ ಅದನ್ನು ಪಡೆದುಕೊಂಡಿದ್ದಾರಾ? ಇನ್ನು ಅದೇ ರೀತಿಯಾಗಿ ಹಣವನ್ನು ಕೊಡಬೇಕಾದ್ರೆ ಅದರ ಮೇಲೆ ಫಿಂಗರ್ ಪ್ರಿಂಟ್ ಇರಲೇಬೇಕಲ್ವಾ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಎಲ್ಲ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಫಿಂಗರ್ ಪ್ರಿಂಟು ಅದೇ ರೀತಿಯಾಗಿ ಫುಟ್ ಪ್ರಿಂಟ್ಗಳನ್ನು ಕೂಡ ತನಿಖಾಧಿಕಾರಿಗಳು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಈಗ ಈ 30 ಲಕ್ಷ ಹಣವನ್ನು ಯಾರು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಪಡೆದುಕೊಂಡವರು ಯಾರು, ಹಣ ಡ್ರಾ ಮಾಡಿದ್ದೆಲ್ಲಿ, ಹಣ ಹೋಗಿದ್ದೆಲ್ಲಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ. ಅದೇ ರೀತಿಯಾಗಿ ಆ ಹಣವನ್ನು ರಿಕವರಿ ಮಾಡಿದ್ದೇ ಆದರೆ ಅದರ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಪತ್ತೆ ಹಚ್ಚಿ ಅದಾದ ಬಳಿಕ ಅದನ್ನು ಮ್ಯಾಚ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಫಿಂಗರ್ ಪ್ರಿಂಟ್ ಏನಾದರೂ ಸಿಕ್ಕಿದ್ದೇ ಆದರೆ ಆ ಸಂದರ್ಭದಲ್ಲಿ ಡಿ ಕಂಪನಿಯ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ದರ್ಶನ್ಗೆ ಉರುಳಾಗುವಂತಹ ಸಾಧ್ಯತೆ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಸಾಕ್ಷ್ಯಾಧಾರಗಳು ಮತ್ತಷ್ಟು ಸ್ಟ್ರಾಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಇನ್ನು ಆರೋಪಿ ದರ್ಶನ್ ಹಾಗೂ ಇತರ ಆರೋಪಿಗಳ ಮೊಬೈಲ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊಬೈಲ್ನಲ್ಲಿ ವಾಟ್ಸಪ್ನ ಚಾಟ್ ಮಾಡಿರುವ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ವಾಟ್ಸಪ್ನಲ್ಲಿ ಚಾಟ್ ಮಾಡಿದಾರಾ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ಡಿಲೀಟ್ ಮಾಡಿದರೂ ಕೂಡ ಅದನ್ನು ರಿಕವರಿ ಮಾಡುವಂತಹ ಪ್ರೋಸೆಸ್ ಕೂಡ ಇರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೊಲೆ ಮಾಡುವ ಮುನ್ನ ಹಾಗೂ ಕೊಲೆ ನಂತರ ಎಷ್ಟು ಕರೆಗಳು ಹೋಗಿದ್ದಾವೆ, ಯಾರ್ಯಾರಿಗೆ ಆ ಕರೆಗಳು, ಫೋನ್ ಕರೆಗಳು ಹೋಗಿದ್ದಾವೆ, ಆರೋಪಿಗಳ ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡ್ ಏನಾದರೂ ಇದೆಯಾ, ಇದ್ರೂ ಒಂದು ವೇಳೆ ಡಿಲೀಟ್ ಆಗಿದ್ದೇ ಆದರೆ ಅದನ್ನು ರಿಕವರಿ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗುವಂತಹ ಸಾಧ್ಯತೆ ಇರುತ್ತೆ. ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಹಲ್ಲೆ ಬಗ್ಗೆ ವಿಡಿಯೋಗಳು ಏನಾದರೂ ಶೂಟ್ ಮಾಡ್ಕೊಂಡಿದ್ದಾರಾ, ಫೋಟೋಗಳನ್ನು ಏನಾದರೂ ಇವರು ತೆಗೆದುಕೊಂಡಿದ್ದಾರಾ, ಇದನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಆರೋಪಿಗಳು ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಿದ್ದಾರೆ, ಯಾರ್ಯಾರ ಜೊತೆಯಲ್ಲಿ ಇವರು ಸಂಪರ್ಕವನ್ನು ಹೊಂದಿದ್ದಾರೆ, ಟೋಲ್ ಗೇಟ್ಗಳ CCTVಯನ್ನು ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ. ಯಾವ್ಯಾವ ಟೋಲ್ಗಳಲ್ಲಿ ಇವರು ಹೋಗಿದ್ರು, ಪ್ರಯಾಣವನ್ನು ಮಾಡಿದ್ದಾರೆ, ಅದರ ಒಂದು ಮಾಹಿತಿ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಟೋಲ್ಗಳಲ್ಲಿ ಇರುವಂತಹ CCTV ಫುಟೇಜ್ಗಳ ಒಂದು ತನಿಖೆ ಕೂಡ ನಡೀತಾ ಇದೆ. ಫಾಸ್ಟ್ಯಾಗ್ನಿಂದಾಗಿ ಕಟ್ ಆಗಿರುವಂತಹ ಹಣದ ಬ್ಯಾಂಕ್ ಖಾತೆ ಬಗ್ಗೆ ಕೂಡ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಜನುಮವನ್ನೇ ಜಾಲಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಇವರ ಬ್ಯಾಕ್ಗ್ರೌಂಡು, ಅದೇ ರೀತಿಯಾಗಿ ಇವರ ಟ್ರ್ಯಾಕ್ ಹಿಸ್ಟರಿ ಏನಿದೆ ಅದೆಲ್ಲವನ್ನೂ ಕೂಡ ತನಿಖೆ ಮಾಡುವಂತಹ ಕೆಲಸವನ್ನು, ಅದರ ಬೆನ್ನು ಹತ್ತುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಧ್ಯವಾದಷ್ಟು ಹೆಚ್ಚೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳು ತಪ್ಪಿಸಿಕೊಳ್ಳೇಬಾರದು. ಆ ರೀತಿಯಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ತನಿಖೆ ಕೂಡ ಮುಂದುವರಿತಾ ಇದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಆರೋಪಿಗಳು ಯಾರ್ಯಾರಿಗೆ ಕರೆ ಮಾಡಿದ್ರು, ಯಾರ್ಯಾರಿಗೆ ಕರೆ ಮಾಡಿದ್ದಾರೆ, ಯಾರ್ಯಾರಿಂದ ಇವರಿಗೆ ಕರೆ ಬಂದಿದೆ,
ಎಷ್ಟೆಷ್ಟು ಬಾರಿ ಕರೆ ಮಾಡಿದ್ದಾರೆ ಇದೆಲ್ಲವನ್ನೂ ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕಾಲ್ ಡೀಟೇಲ್ ರೆಕಾರ್ಡ್ಸ್, ಅದೇ ರೀತಿಯಾಗಿ ಮೊಬೈಲ್ನ ಟವರ್ ಡಂಪ್ನ ಮೂಲಕವಾಗಿ ಇದೀಗ ಸಾಕಷ್ಟು ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಲ್ನ ರೆಕಾರ್ಡ್ಸ್ ಏನಾದರೂ ಸೇವ್ ಆಗಿದೆಯಾ, ಒಂದು ವೇಳೆ ಡಿಲೀಟ್ ಮಾಡಿದರೂ ಕೂಡ ಅದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಒಂದು ವಿಷಯ ಇಲ್ಲಿ ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಕಾಲ್ ರೆಕಾರ್ಡ್ಗೆ ಸಂಬಂಧಪಟ್ಟಂತೆ ಇವರು ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಯಾರ್ಯಾರಿಗೆ ಕರೆ ಮಾಡಿದ್ದಾರೆ, ಯಾರ್ಯಾರಿಂದ ಕರೆ ಬಂದಿದೆ ಅವರನ್ನು ಕೂಡ ತನಿಖೆಗೆ ಕರೆಸುವಂತಹ ಸಾಧ್ಯತೆಗಳು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳ ಮಾಹಿತಿಗಳು ಹೊರಬೀಳುವಂತಹ ಸಾಧ್ಯತೆಗಳು ಇದೀಗ ನಿಚ್ಚಳವಾಗಿ ಕಂಡುಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಣವನ್ನು ಡ್ರಾ ಮಾಡಿಕೊಂಡಿದ್ದು ಎಲ್ಲಿಂದ, ಅದೇ ರೀತಿಯಾಗಿ ಈ ಹಣ ಹೋಗಿದ್ದು ಯಾರಿಗೆ, ಯಾರ್ಯಾರ ಒಂದು ನಡುವೆ ಈ ಹಣ ಹಂಚಿಕೆಯಾಗಿದೆ, ಅದೇ ರೀತಿಯಾಗಿ ಹಣವನ್ನು ರಿಕವರಿ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹಣ ಸಿಕ್ಕಿದ್ದೇ ಆದರೆ ಆ ಸಂದರ್ಭದಲ್ಲಿ ಅದರ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಈಗಾಗಲೇ ಎಲ್ಲ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಅಧಿಕಾರಿಗಳು ಈಗಾಗಲೇ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಇದನ್ನು ಮ್ಯಾಚ್ ಮಾಡಿ ಆರೋಪಿಗಳು ಯಾರ್ಯಾರು, ಅದೇ ರೀತಿಯಾಗಿ ಯಾರು ಹಣ ಕೊಟ್ಟರು, ಅದೇ ರೀತಿಯಾಗಿ ಪಡೆದುಕೊಂಡವರು ಯಾರು, ಇದೆಲ್ಲವನ್ನೂ ಕೂಡ ಪುಷ್ಟೀಕರಿಸುವಂತಹ ಸಾಧ್ಯತೆಗಳು ಹೆಚ್ಚಳವಾಗಿ ಕಂಡುಬರ್ತಾ ಇದೆ. ಹೀಗಾಗಿ ಫಿಂಗರ್ ಪ್ರಿಂಟ್ಗಳು ಮ್ಯಾಚ್ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಇವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದರು. ಮೊಬೈಲ್ನಲ್ಲಿ ಯಾರ್ಯಾರಿಗೆ ಕರೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಯಾರ್ಯಾರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕಾಲ್ ರೆಕಾರ್ಡಿಂಗ್ಸನ್ನು ಕೂಡ ಅಧಿಕಾರಿಗಳು ರಿಟ್ರೀವ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಇವರು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಫೋಟೋ ಏನಾದರೂ ತಕ್ಕೊಂಡಿದ್ದಾರಾ, ವಿಡಿಯೋವನ್ನು ಏನಾದರೂ ರೆಕಾರ್ಡ್ ಮಾಡ್ಕೊಂಡಿದ್ದಾರಾ, ಇದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ.